ಜ್ಯೂಸ್ ತಂದರು, ಕಬ್ಬಿನ ಜ್ಯೂಸು ಕೋಲ್ಡ್. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾಸ್ಟ್ ಸಂಡೇ ಮಾಡಿರುವಂತಹ ಲಾಗ್. ನನ್ನ ಹಸ್ಬೆಂಡ್ ತಮ್ಮನ ಮಗಂದು ಬರ್ತ್ಡೇ ಇತ್ತು, ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀವಿ. ಅವ್ರ ಮನೆ ನಮ್ಮ ಮನೆ ಹತ್ರನೇ ಇರೋದು, ಹಾಗಾಗಿ ಆರಾಮಾಗಿ ರೆಡಿ ಆಗಿಬಿಟ್ಟು ಮಧ್ಯಾಹ್ನ ಕೇಕ್ ಕಟಿಂಗ್ ಮಾಡುವಂಥ ಟೈಮ್ಗೆ ಬಂದಿರುವಂಥದ್ದು. 10 ವರ್ಷದ್ದು ಬರ್ತ್ಡೇ ತುಂಬ ಸಿಂಪಲ್ ಆಗಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಯಾರಿಗೂ ಹೇಳಿರಲಿಲ್ಲ, ನಮ್ಮ ಫುಲ್ ಫ್ಯಾಮಿಲಿ ಮಾತ್ರ ಬಂದಿರುವಂಥದ್ದು, ಬೇರೆ ಯಾರು ಕೂಡ ಬಂದಿಲ್ಲ. ಆಡಿಯನ್ಸ್ ಉಂಟಾ ಬರಲ್ಲ ಇಲ್ಲ. ಹಾಗೆ ನಾವೆಲ್ಲರೂ ಕೂಡ ತುಳು ಭಾಷೆನೇ ಮಾತಾಡೋದ್ರಿಂದ ಇವತ್ತಿನ ಲಾಗ್ ಅಂತೂ ಫುಲ್ ತುಳುವಲ್ಲೇ ಇರುತ್ತೆ, ಕನ್ವರ್ಸೇಷನ್ ತುಳುವಲ್ಲೇ ಇರುತ್ತೆ. ನಾವು ತುಳುವಲ್ಲೇ ಮಾತಾಡ್ತಾ ಇರ್ತೀವಿ, ಯಾರು ಮಿಸ್ ಮಾಡಬೇಡಿ. ಅಮ್ಮನ ಮನೆ ಲಾಗ್ ಕೂಡ ಇದರಲ್ಲೇ ಇದೆ. ಸೊ ಹಾಗಾಗಿ ಯಾರು ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಬೇಗ 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 ಗಾಳಿಗೆ ದೀಪ ಫೋಟೋ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. Good God bless you. May the good God bless you. May the good. ಹಾಗೆ ಬರ್ತ್ಡೇಗೆ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇರುವಂಥದ್ದು. ಇಲ್ಲಿ ನಮ್ಮ ಫ್ಯಾಮಿಲಿನಲ್ಲೇ ಒಂದು 30-40 ಜನ ಇದ್ದೀವಿ. ಇರುವವರೆಲ್ಲರೂ ಕೂಡ ಬಂದು ಇಲ್ಲಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಹೊರಗಿನವರಿಗೆಲ್ಲ ಯಾರಿಗೂ ಕರೆದಿರಲಿಲ್ಲ, ಹಾಗಾಗಿ ಸಿಂಪಲ್ ಆಗಿ ಒಂದು ಸೆಲೆಬ್ರೇಷನ್ನ ಮಾಡಿರುವಂಥದ್ದು. ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಒಂದ್ ಕಡೆ ಸೇರಿದ್ರೆ ಅಲ್ಲಿ ಒಂದು ಕಥೆನೇ ಬೇರೆ ಇರುತ್ತೆ. ಎಷ್ಟೊಂದು ಮಾತಾಡ್ತೀವಿ, ಎಷ್ಟೊಂದು ನಗಡ್ತೀವಿ, ತಮಾಷೆ ಮಾಡ್ತೀವಿ ಅಂತ ನಮ್ಗೇನೆ ಗೊತ್ತಾಗಲ್ಲ. ಫುಲ್ ಅದು ಅಂದ್ರೆ ಆ ಒಂದು ಎಷ್ಟು ಟೈಮ್ನ ನಾವಲ್ಲಿ ಸ್ಪೆಂಡ್ ಮಾಡ್ತೀವಿ ನೋಡಿ, ಅಷ್ಟು ಟೈಮಲ್ಲಿ ಒಂದು ನಿಮಿಷ ಕೂಡ ಯಾರು ಕೂಡ ಸುಮ್ಮನಿರಲ್ಲ. ಅಷ್ಟು ಮಾತಾಡ್ತೀವಿ, ಅಷ್ಟು ನಗಾಡ್ತೀವಿ, ಹಾಗೆ ತುಂಬಾ ಎಂಜಾಯ್ ಮಾಡ್ತೀವಿ ಈ ಒಂದು ಮೂಮೆಂಟ್ನ, ಈ ಒಂದು ಡೇನ ಅಂತ ಹೇಳ್ಬೋದು. ಪ್ರತಿ ಸಲ ಕೂಡ ಅಷ್ಟೇನೆ, ನಮ್ಮ ಫಂಕ್ಷನ್ ಅಂತ ಹೇಳಿದ್ರೆ ಎಷ್ಟೇ ಚಿಕ್ಕ ಫಂಕ್ಷನ್ ಆದ್ರೂ ಅಷ್ಟೇನೆ ತುಂಬಾ ಎಂಜಾಯ್ ಮಾಡ್ತೀವಿ. ಯಾರು ಏನು ಅನ್ಕೋಬೇಡಿ ಆಯ್ತಾ, ನಮ್ಮ ಫ್ಯಾಮಿಲಿ ಅಂತೂ ಸೈಲೆಂಟ್ ಫ್ಯಾಮಿಲಿ ಖಂಡಿತವಾಗ್ಲೂ ಅಲ್ಲ. ಫೋಟೋಕ್ಕೆ ಅದು ಫೋಟೋ ತಪ್ಪ. ಓ ಚೈನಾ 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 ಚೈನ್ ಮುಟ್ಟಿಲ್ಲ, ಚೈನ್ ಬತ್ತಲ್ಲ. ರೆಡಿ ಚೈನಾ ಮಾತಾಡಲ್ಲ, ಚೈನಾ ಬಾಡ್ ಒಂದೇ ಚೈನಾ ಮನೆಯಾರು ಬಾಕಿ ಗಿಫ್ಟ್ నల్ల మూడు దాటింది. ಕೇಕ್ 300 ಒಂದು ದಿನ ಮಾರ ಬರ್ತೀನಿ.
ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರುವಂತಹ ತೋಟಕ್ಕೆ ಹೋದ್ವಿ ಎಲ್ಲರೂ ಕೂಡ. ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು. ಹಾಗೆ ಊಟದ ವಿಡಿಯೋ ಎಲ್ಲ ಯಾವುದು ಕೂಡ ಮಾಡೋದಕ್ಕೆ ಆಗಿಲ್ಲ ನನಗೆ. ನಾವು ಊಟದಲ್ಲೇ ಬ್ಯುಸಿ ಆದ್ವಿ. ಯಾರಾದರೂ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾರೂ ಮಾಡಿರಲಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೆಗೆದು ಹಾಗೆ ವಾಪಸ್ ಮನೆಗೆ ಬಂದು ಇವಾಗ ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿ ಆದ್ವಿ. ರೆಡಿ ಅಂತ ಹೇಳಿದ್ರೆ ಬೆಳಿಗ್ಗೆ ರೆಡಿ ಆದದ್ದೇ ಇತ್ತಲ್ವಾ, ವಾಪಸ್ ರೆಡಿ ಆಗಿಲ್ಲ, ಅದೇ ಡ್ರೆಸ್ ಹಾಕೊಂಡು ಹೊರಟ್ವಿ. ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ತನಕ ಬರ್ತ್ಡೇ ಇತ್ತು. ಸಂದೀಪನ ವೀಡಿಯೋ ಮಂದೇನ ಬರ್ತ್ಡೇದ ಈ ಮಂದನ ವೀಡಿಯೋ ನನ್ನ ನನ್ನ ಮಗಂದು ಬರ್ತ್ಡೇ ಇತ್ತು. ನನಗೆ ವೀಡಿಯೋ ಮಾಡಿದ್ದಾರೆ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ನಮ್ಮ ಮಾಧವಿ ಕೈಯಲ್ಲಿ ಕೊಟ್ಟಿದ್ದೆ, ಅವಳು ಮಾಡ್ತಾ ಇದ್ಲು. ಹಾಗೆ ಸಂದೀಪ್ ವೀಡಿಯೋ ಮಾಡ್ತಾ ಇದ್ನ, ಸಂದೀಪ್ ಕೂಡ ಮಾಡ್ತಾ ಇದ್ದ. ಹಾಗೆ ಮಧ್ಯಾಹ್ನ ತನಕ ಬರ್ತ್ಡೇ ಇತ್ತು. ಬರ್ತ್ಡೇ ಎಲ್ಲ ಮುಗಿಸಿ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ. ಮೊಡಂತಿಯ ರೀಚ್ ಆದ್ವಿ. ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ, ಯಾಕೆ ಗೊತ್ತಿಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ತಲೆನೋವು ನನಗೆ. ನಿನಗೆ ಆಗ್ತಾ ಉಂಟಾ ತಲೆನೋವು? ಅದ್ವಿಗೆ ಕೂಡ ಲೈಟ್ ತಲೆನೋವು ಆಗ್ತಾ ಉಂಟಂತೆ. 5 ಗಂಟೆ ಆಯಿತು. ಅಲ್ಲಿ ಕೆಲವೊಂದು ಈಗ ಪೂಜೆ ಎಲ್ಲ ಇರುತ್ತಲ್ವಾ, ಪೂಜೆ ಎಲ್ಲ ಪರ್ವ ಅಂತ ಹೇಳ್ತೀವಿ ನಾವು. ಪರ್ವ ಎಲ್ಲ ಇರುತ್ತೆ ದೈವಕ್ಕೆ ಬಡಿಸೋದು ಎಲ್ಲ. ಸೊ ಅದೆಲ್ಲ ಆಗಿದೆ. ನಾವು ಹೋಗುವಾಗ ಆಗಿದೆ. ಎಲ್ಲರೂ ಬಂದಿದ್ದಾರೆ. ನನ್ನ ತಂಗಿ ಫೋನ್ ಮಾಡಿ ಹೇಳ್ತಾ ಇದ್ಲು, ನೀವೊಂದು ಫ್ಯಾಮಿಲಿ ಮಾತ್ರ ಬಾಕಿ, ಮತ್ತು ಎಲ್ಲರೂ ಕೂಡ ಬಂದಿದ್ದಾರೆ ಅಂತ. ಚಿಕ್ಕಮ್ಮಂದಿರು, ಆಮೇಲೆ ತಂಗಿ ಫ್ಯಾಮಿಲಿ ಎಲ್ಲರೂ ರೀಚ್ ಆಗಿದ್ದಾರೆ. ನಾವೇ ಸ್ವಲ್ಪ ಲೇಟ್. ನಾವು ಕೂಡ ಬೆಳಿಗ್ಗೆ ಹೋಗುವಂಥ ಪ್ಲ್ಯಾನ್ ಇತ್ತು. ಸಂಡೇ ಅಲ್ವಾ, ಹೇಗೂ ಮಕ್ಕಳಿಗೆ ರಜೆ ಇದೆ, ಬೆಳಿಗ್ಗೆ ಹೋಗುವ ಅಂತೇಳಿ. ಆದರೆ ಬರ್ತ್ಡೇ ಇತ್ತಲ್ವಾ, ಸೊ ಏನು ಮಾಡೋಕ್ಕಾಗಲ್ಲ, ಬರ್ತ್ಡೇಗೆ ನಿಲ್ಲೇಬೇಕಾಗತ್ತೆ. ನನ್ನ ಹಸ್ಬೆಂಡ್ ಮಗನ ಬರ್ತ್ಡೇ. ಅದನ್ನು ಮುಗಿಸಿ ಆಮೇಲೆ ಸಂಜೆ ಹೊರಡೋಣ ಅಂತ. ಬರ್ತ್ಡೇ ಎಲ್ಲ ಮುಗಿಸಿ ಅಲ್ಲಿ ಕೆಲವೊಂದು ಫೋಟೋ ಎಲ್ಲ ತೆಗೆದು ಹೊರಡಬೇಕಿದ್ರೆ 4 ಗಂಟೆ ಆಯಿತು. ಲೇಟ್ ಆಯಿತು ಸ್ವಲ್ಪ. ಹಾಗೆ ಈಚೆ ನಿಕ್ಕ ಕನವ ಇರೋದು, ನಮಗೆ ಕನವ ಅಂತ ಬರ್ಪೇರಾ. ನನ್ನ ಹಸ್ಬೆಂಡ್ ಹಾಗೆ ಮಗ ಜ್ಯೂಸ್ ಕುಡಿಲಿಕ್ಕೆ ಹೋಗಿದ್ದಾರಂತೆ. ನಮಗೆ ಗೊತ್ತಿಲ್ಲ ತರ್ತಾರ ಎಂತ ಅಂತ ಅಂದ್ಬಿಟ್ಟು. ತಂದರೆ ಕುಡಿಯೋದು, ಇಲ್ಲ ಅಂತಂದರೆ ಇಲ್ಲ. ಬಾಯಾರಿಕೆ ಆಗ್ತಾ ಉಂಟು ತುಂಬ. ಮಧ್ಯಾಹ್ನ ಊಟ ಇತ್ತಲ್ವ, ಒಳ್ಳೆ ಭೋಜನ ಇತ್ತು ಇವತ್ತು ಮಧ್ಯಾಹ್ನ. ನಾನ್ ವೆಜ್ ಊಟ ಇತ್ತು. ಊಟದೆಲ್ಲ ವೀಡಿಯೋನೇ ಮಾಡಿಲ್ಲ. ಮೊಬೈಲ್ ಒಂದು ಕಡೆ ಇತ್ತು, ನಾವೊಂದು ಕಡೆ ಇದ್ವಿ. ಮೊಬೈಲ್ ಎಲ್ಲೋ ಇತ್ತು. ಇವರು ವೀಡಿಯೋ ಮಾಡಿರ್ಬೋದು ಅಂತ ಅಂದ್ಕೊಂಡೆ ನಾನು, ಬಟ್ ವೀಡಿಯೋನೇ ಮಾಡಿಲ್ಲ. ಇವತ್ತು ಹೋಗಿ ನಾಳೆ ಬೆಳಿಗ್ಗೆ ವಾಪಸ್ ಬರಬೇಕು. ಅದು ನಿಲ್ತಾಳೆ ಕಾಣಬೇಕು, ಗೊತ್ತಿಲ್ಲ. ಡ್ರೆಸ್ಸಲ್ಲಿ ಇಟ್ಕೊಂಡಿದ್ದಾಳೆ, ಏನು ಮಾಡ್ತಾಳೋ ಗೊತ್ತಿಲ್ಲ. ನಿಲ್ತೀನಿ ಅಂತ ಹೇಳ್ತಾಳೆ, ರಜೆ ಅಲ್ವಾ. ನನ್ನ ತಮ್ಮ ಕೂಡ ಇದ್ದಾನೆ. ಕೌಶಿ ಹೇಳ್ತಾ ಇದ್ಲು, ನಿಲ್ಲು ರಜೆಯಲ್ಲಿ ಅಂತ ಅಂದ್ಬಿಟ್ಟು. ಅವಳಿಗೆ ಯಾವ ಥರ ಮನಸ್ಸಿರತ್ತೋ ಆ ಥರ ಮಾಡಲಿ ಅಂತ ಬಿಟ್ಟಿದ್ದೀನಿ ನಾನು. ಜ್ಯೂಸ್ ತಂದರು, ಕಬ್ಬಿನ ಜ್ಯೂಸು. ಕೋಲ್ಡ್ ಒಂದು ವಾರ್ಮ ಕೋಲ್ಡ್ ಜ್ಯೂಸ್. ನಿಖಿಲ್ ಬರಿಯಾರಾ? ಈ ತೆಪ್ಪು ಗಾಡಿ ಪ್ಲಾಸ್ಟಿಕ್ ಗ್ಲಾಸ್ ಆತ. ಇನ್ನು ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಅಮ್ಮನ ಸೈಡಲ್ಲಿ ಇರ್ಬೋದು, ಗಂಡನ ಸೈಡಲ್ಲಿ ಇರ್ಬೋದು, ಎರಡೂ ಸೈಡಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿನೇ ನನಗಿದೆ. ಈ ಒಂದು ವಿಷಯಕ್ಕೆ ಒಂದು ತುಂಬ ಲಕ್ಕಿ ಅಂತ ಅನ್ಸುತ್ತೆ ಒಂದೊಂದ್ಸಲ ಯೋಚನೆ ಮಾಡಿದಾಗ. ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿ ಒಂದೊಳ್ಳೆ ಫ್ಯಾಮಿಲಿಗೆ ಮದುವೆಯಾಗಿ ಹೋಗಬೇಕಿದ್ರೆ ತುಂಬಾ ಅದೃಷ್ಟ ಇರಬೇಕಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ. ದೇವರು ಎಲ್ರಿಗೂ ಕೂಡ ಒಂದು ಫ್ಯಾಮಿಲಿ ಅಂತ ಕೊಟ್ಟಿರ್ತಾರೆ, ಬಟ್ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಎಲ್ಲಾನು ಕೂಡ ನಮ್ಮ ಕೈಯಲ್ಲಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಏನಾದರೂ ಒಂದು ಮಾತುಗಳು ಬಂದಿರುತ್ತೆ, ಮನಸ್ತಾಪ ಆಗಿರುತ್ತೆ, ಅದನ್ನೇ ಹಿಡ್ಕೊಂಡು ಜೀವನ ಪರ್ಯಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಎಲ್ಲರನ್ನು ಕೂಡ ದೂರ ಮಾಡ್ಕೊಂಡಿರ್ತಾರೆ. ಬಟ್ ಅದೆಲ್ಲ ಬೇಡ ಅಂತ ಅನ್ಸತ್ತೆ ನನಗೆ. ಜೀವನ ತುಂಬಾನೇ ಚಿಕ್ಕದು. ಈ ಒಂದು ದೇವ್ರು ಕೊಟ್ಟಿರುವಂತಹ ಜೀವನದಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡು ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ರೆ ಒಳ್ಳೆ ಆರೋಗ್ಯನೂ ಇರುತ್ತೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ, ಎಲ್ಲಾನು ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಅಮ್ಮನ ಮನೆಗೆ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಗಿತ್ತು. ಎಲ್ಲರೂ ಕೂಡ ಬಂದಿದ್ರು. ನಮ್ಮ ಚಿಕ್ಕಮ್ಮನ ಮಗಳೊಬ್ಳು ಮಿಸ್ಸಿಂಗ್ ಬಿಟ್ಟರೆ ಎಲ್ಲ ಫ್ಯಾಮಿಲಿಯವರು ಎಲ್ಲರೂ ಕೂಡ, ಅಂದರೆ ಅಜ್ಜ ಅಜ್ಜಿಗೆ ಎಷ್ಟು ಜನ ಮಕ್ಕಳು ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ ನೋಡಿ, ಎಲ್ಲರೂ ಕೂಡ ಇದ್ವಿ ಇವತ್ತಿನ ಒಂದು ದಿನ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ಎಲ್ಲರನ್ನ ನೋಡಿ ಮಾತಾಡಿಸ್ಬಿಟ್ಟು. ಹಾಗೆ ಪೂಜೆ ನಡೆಯುವಂಥ ಟೈಮ್ನಲ್ಲಿ ನಾನಲ್ಲಿ ಇರಲಿಲ್ಲ, ನಾವು ರೀಚ್ ಆಗಿರಲಿಲ್ಲ. ನಾನು ಕೌಶಿಗೆ ಹೇಳಿದೆ ಸ್ವಲ್ಪ ವೀಡಿಯೋ ಮಾಡ್ಕೊ ಅಂತ ಅಂದ್ಬಿಟ್ಟು. ಅವಳ ತಂಗಿ ಕೈಯಲ್ಲಿ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ಲು. ನನಗೆ ಅದನ್ನು ಸೆಂಡ್ ಮಾಡಿದ್ಲು. ಸೊ ಹಾಗಾಗಿ ಈ ಒಂದು ನನ್ನ ಒಂದು
ಒಂದು ಲಾಗಲ್ಲಿ ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ದೈವಕ್ಕೆ ಪರ್ವ ಮಾಡಿರುವಂಥದ್ದು ಚಾಮುಂಡಿ ಅಮ್ಮ ಆಮೇಲೆ ಗುಳಿಗ ದೈವನ ನಾವು ನಂಬಿರ್ತೀವಿ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಚಾಮುಂಡಿ ಅಮ್ಮನಿಗೆ ಪರ್ವ ಮಾಡ್ತೀವಿ. ಕೋಳಿ ಎಲ್ಲ ಗುಳಿಗನಿಗೆ ಕೊಯ್ಯುವಂಥದ್ದು. ಚಾಮುಂಡಿ ಅಮ್ಮನಿಗೆ ಅಂತ ಹೇಳಿದರೆ ಅದಕ್ಕೆ ದೇವಿ ಅಲ್ವಾ, ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಎಳ್ನೀರು, ಬಾಳೆಹಣ್ಣು, ಫ್ರೂಟ್ಸು, ಹೂವನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಬಡಿಸ್ತಾರೆ. ಆಮೇಲೆ ಗುಳಿಗ ದೈವ ಏನಿದೆ ನೋಡಿ, ಅದಕ್ಕೆ ಕೋಳಿನೆಲ್ಲ ಕೊಯ್ತಾರೆ. ಆ ಕೋಳಿನ ಆಮೇಲೆ ಏನು ಸುಕ್ಕ ಮಾಡಿಬಿಟ್ಟು ಬಂದವರಿಗೆಲ್ಲ ಬಡಿಸ್ತಾರೆ. ಈ ಥರ ಇರುತ್ತೆ ನಮ್ಮ ಒಂದು ತುಳುನಾಡಿನ ಒಂದು ದೈವಕ್ಕೆ ಬಡಿಸುವಂಥ ರೀತಿ. ಹಾಗೆ ಎಲ್ಲರೂ ಇದ್ದಾರೆ ನೋಡಿ, ನಾವು ಮಾತ್ರ ಮಿಸ್ಸಿಂಗ್ ಇಲ್ಲಿ. ನಾವು ಕಾಣ್ತಾ ಇಲ್ಲ ಯಾರು ಕೂಡ, 4 ಜನ ಕೂಡ ನಾವು ಬರಲಿಲ್ಲ. ನಾವು ಬರಬೇಕಿದ್ರೆ ಮಾಡಿದ್ರು ಅಂದರೆ ಬೇಗ ಮಾಡಿಕೊಂಡ್ರೆ ಬೇಗ ಊಟ ಎಲ್ಲ ಮುಗಿಸ್ಬೋದಲ್ವಾ, ಬಂದವ್ರನ್ನೆಲ್ಲ ಬೇಗ ಕಳಿಸ್ಬೋದು ಅಂತೇಳಿ. ವಾಶಿಯ ಹೊಸ ಪರಿಚಯ ಇದು. ಹೇಳು, ಯಾರು? ಒಬ್ಬಳೆ ತಂಗಿ ಸೇರಿಟ್ಟಿದ್ದಾರೆ ಇಬ್ರು ಸಹ. ನಂದು ಇನ್ನು ಒಂದು 8-8:30 ಹೊತ್ತಿಗೆ ಎಲ್ಲರೂ ಕೂಡ ಬಂದರು ನೆಂಟರು. ಒಂದು 75 ಜನ ಆಗಿತ್ತು ಇವತ್ತಿನ ದಿನ. ಹಾಗೆ ಅಡುಗೆ ಕೂಡ ಬೇಗನೆ ಮುಗಿಸ್ಕೊಂಡಿದ್ರು. ಬೇಗ ಅಡುಗೆ ಮುಗಿಸಿದ್ರೆ ಬಂದವರೆಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಬೇಗ ಹೋಗ್ಬಹುದಲ್ವಾ ಅಂತ ಒಂದು ಇಂಟೆನ್ಷನಿಂದ ಬೇಗನೆ ಅಡುಗೆ ಕೆಲಸನೆಲ್ಲ ಮುಗಿಸ್ತಾರೆ. ಹಾಗೆ ಬಂದವರೆಲ್ಲರೂ ಕೂಡ ಕೂತ್ಕೊಂಡಿದ್ದೀವಿ. ಇಲ್ಲಿ ಒಂದು 3 ಸಲ ಕೂತ್ಕೊಂಡಿದ್ದೀವಿ. ಆಮೇಲೆ ಎಲ್ಲರೂ ಕೂಡ ಇವಾಗೆಲ್ಲ ಗಾಡಿ ಇದೆ ಅಲ್ವಾ, ಎಲ್ಲರೂ ಕೂಡ ನೈಟೇನೆ ಬರ್ತಾರೆ ಹೋಗ್ತಾರೆ. ನಾವು ಮಾತ್ರ ಸ್ವಲ್ಪ ಜನ ಇದ್ವಿ ಅಷ್ಟೇ. ಬಿಟ್ಟರೆ ನಾನು, ನನ್ನ ತಂಗಿ ಫ್ಯಾಮಿಲಿ, ಆಮೇಲೆ ಚಿಕ್ಕಮ್ಮನ ಮಗ ಅವರೆಲ್ಲ ಇದ್ರು. ಮತ್ತೆಲ್ಲರೂ ಕೂಡ ಅವ್ರವ್ರ ಮನೆಗೆ ಊಟ ಎಲ್ಲ ಮುಗಿಸಿ ಹೋದ್ರು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಜಮನೆರಳೆ ಹಣ್ಣಿತ್ತು, ನಮ್ಮ ಕೌಶಿ ಅಮ್ಮ ತಂದಿದ್ರು. ಸೊ ಅದನ್ನು ತಿಂತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಜಮನೆರಳೆ, ನನಗಂತೂ ತುಂಬ ಇಷ್ಟ. ಹಾಗೆ ಇವತ್ತು ನಮಗೆ ನಿದ್ದೆ ಮಾಡೋದಕ್ಕೆ ಗೊತ್ತಿಲ್ಲ. ನಮ್ಮ ಶಾನು ಬರ್ತ್ಡೇ ಇದೆ ನೆಕ್ಸ್ಟ್ ಡೇ. 12 ಗಂಟೆ ತನಕ ವೆಯ್ಟ್ ಮಾಡಿಬಿಟ್ಟು 12 ಗಂಟೆಗೆ ಅವಳ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಬಿಟ್ಟೆ ಮಲ್ಕೋಬೇಕು ಅಂತ ಅವಳದು ಡಿಮ್ಯಾಂಡ್ ಮಾಡ್ತಾ ಇದ್ಲು. ಅವಳು ಎಲ್ಲರ ಜೊತೆ ನೀವು ಯಾರು ಕೂಡ ಮಲ್ಗೋ ಹಾಗಿಲ್ಲ, ಬರ್ತ್ಡೇಗೆ ಕೇಕ್ ಕಟ್ ಮಾಡಿಬಿಟ್ಟು ಮಲಗಬೇಕು ಅಂತ. ನನ್ನ ತಮ್ಮ ಹೋಗಿಬಿಟ್ಟು ಕೇಕ್ ಕೂಡ ತೊಗೊಂಬಂದ. ಸೊ ಹಾಗಾಗಿ ಅದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಮಲ್ಗೋಣ ಅಂತ. ಕೆಲವೊಬ್ರು ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿ, ನನ್ನ ತಮ್ಮ, ನನ್ನ ಹಸ್ಬೆಂಡ್, ನನ್ನ ಮೈದ್ನ, ಆಮೇಲೆ ನನ್ನ ಚಿಕ್ಕಮ್ಮನ ಮಗ, ನನ್ನ ಮಗ ಎಲ್ಲರೂ ಕೂಡ ಇಲ್ಲಿ ಸಿಟ್ಔಟ್ ಏನಿದೆ ನೋಡಿ, ಮನೆ ಸಿಟ್ಔಟ್ ಇದೆಯಲ್ವಾ, ಇಲ್ಲಿ ಮಲ್ಕೊಂಡಿದ್ರು. ಆಮೇಲೆ ಎದ್ಬಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಬಿಟ್ಟು ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಎಲ್ಲರ ಜೊತೆ ನಮ್ಮ ಶಾನು ಬರ್ತ್ಡೇ ಕೂಡ ಸಿಂಪಲ್ ಆಗಿ ಆಯಿತು. ಪೂರ ನಿದ್ರೆದಾಗ ನೋಡಲ್ಲ. Or a black beauty. Black. Logo ಇರ್ತದ ಇಲ್ಲ black ಇರ್ತದೆ. ಹೌದಲೇ. ನನ್ನ ತಂಗಿ ಮಗ ಮಲ್ಕೊಂಡಿದ್ದ, ಪಾಪ ಎಬ್ಬಿಸ್ಬಿಟ್ಟು ನನ್ನ ತಮ್ಮ ಕರ್ಕೊಂಡು ಬರ್ತಾ ಇದ್ದಾನೆ. ಅವನು ಬರ್ತಾನೆ ಇಲ್ಲ, ನಿದ್ದೆ ಕನ್ನಲ್ಲೇ ಇದ್ದಾನೆ. ಅವನು ಹಾಗೆ ಎಷ್ಟು ಸ್ಪೀಡಲ್ಲಿ ಬಂದಿದ್ದಾನೆ ನೋಡಿ, ಅದೇ ಸ್ಪೀಡಲ್ಲಿ ಹೋಗಿ ವಾಪಸ್ ಮಲ್ಕೊಂಡ. ಅಕ್ಕನ ಬರ್ತ್ಡೇಗೆ ತಮ್ಮ ಇಲ್ಲ, ತಮ್ಮನಿಗೆ ನಿದ್ದೆ.
ಬರ್ತೀನಿ ಸ್ಪೀಡ್ ಡೇ ಪೋತೆ. ಇವತ್ತು ಒಂದೇ ದಿನ ಒಂದೇ ವಿಡಿಯೋದಲ್ಲಿ ನನ್ನ 2 ಫ್ಯಾಮಿಲಿನ ಸಾಧ್ಯವಾದಷ್ಟು ನಾನು ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಕೂಡ ತುಂಬ ಮೆಂಬರ್ಸ್ ಇದ್ದಾರೆ. ಕೆಲವೊಬ್ಬರು ಬರೋದಕ್ಕೆ ಉಳಿದಿದ್ರು, ಸೊ ಅವ್ರನ್ನ ತೋರಿಸೋದಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲರೂ ಸಿಕ್ಕಿದಾಗ ತೋರಿಸ್ತೀನಿ ಖಂಡಿತವಾಗ್ಲೂ. ಹಾಗೆ ಹೇಗೆ ಅನಿಸ್ತು ನಿಮಗೆ ನಮ್ಮ ಫ್ಯಾಮಿಲಿನ ನೋಡಿಬಿಟ್ಟು? 2 ಸೈಡಿನ ಫ್ಯಾಮಿಲಿ ನೀವು ನೋಡಿದ್ರಲ್ವಾ, ಯಾವ ಥರ ಅನ್ನಿಸ್ತು ನಿಮಗೆ ಅಂತ ಅನ್ನೋದನ್ನ ಕಮೆಂಟ್ ಮಾಡೋದಕ್ಕೆ ಮಾತ್ರ ನೀವು ಖಂಡಿತ ಮರಿಬಾರ್ದು. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ. ಹಾಗೆ ಇಷ್ಟೇನೆ ಇವತ್ತಿನ ಲಾಗ್. ಈ ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.